ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಸಾರರೂಪದ ಅಧ್ಯಯನ. ಈ ವಿಶಿಷ್ಟ ಬರಹ ಶ್ರೇಷ್ಠ ಸಾಹಿತಿ ಶ್ರೀ ಸಿಂಪಿ ಲಿಂಗಣ್ಣನವರ ಬರಹ. ಅವರು ತಮ್ಮ ಕುರಿತನ್ನೂ ಶ್ರೀ ಬೇಂದ್ರೆಯವರ ಕುರಿತನ್ನೂ ಇವರು ನನ್ನನಲ್ಲ ಆ ಕವನಗಳನ್ನು ಬರೆದಂಥ ಅದ್ಭುತವಾದ ಆ ಚನ್ನಮಲ್ಲಪ್ಪ ಅವರ ಕುರಿತು ಹೀಗೆ 3-4 ಜನ ಪಾತ್ರಗಳನ್ನು ಇಲ್ಲಿ ಒಂದರಲ್ಲಿ ತುಂಬಿಸಿಟ್ಟಿದ್ದಾರೆ. ಅದಕ್ಕೆ ಒಂದು ವಿಶಿಷ್ಟ ಬರಹ. ಬುದ್ಧದೇವರು ಅಂದರೆ ಬುದ್ಧನ ಕುರಿತಂಥ ಕನ್ನಡ ಸಾಹಿತ್ಯದಲ್ಲಿ ಯಾರ್ಯಾರು ಬರೆದಾರೋ ಹೆಂಗೆದು ಎಂಬುದನ್ನು ಒಮ್ಮೆ ಇವರು ಸಿಂಪಿ ಲಿಂಗಣ್ಣವರು ಬರಿತಾ ಇದ್ದಾಗ, ಯಾಕಂದ್ರೆ ಅವ್ರು ಸ್ವತಃ ಬುದ್ಧದೇವ ನಾಟಕ ಅಂತ ಬರೆದಿದ್ರಂತ. ಆವಾಗ ಅದು ಬರೀತಾ ಇರ್ಬೇಕಾದ್ರೆ ಬೇಂದ್ರೆಯವ್ರಿಗೆ ನೆನಪು ಮಾಡಿಕೊಡ್ತಾರೆ, ಇವ್ರು ಸೇರಿಸ್ರಿ ಅವ್ರು ಸೇರಿಸ್ರಿ ಅಂಥೇಳಿ. ಆಮೇಲೆ ಮನೆತನಕ್ಕೆ ಸರ್ವ ಹೊಣೆ ಹೊತ್ತ ಹಿರಿಯರಿದ್ದಂತೆ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಹೊಣೆಗಾರಿಕೆ ಅರಿತು ಕೆಲಸ ಮಾಡುವುದು ಶ್ರೀ ಬೇಂದ್ರೆಯವರಿಗೆ ಮೈಗೂಡಿದ ಸ್ವಭಾವ ಅಂತ ಹೇಳ್ತಾರೆ. ಆಮೇಲೆ ಮಧುರಚಂದ್ರ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಸಿಂಪಿ ಲಿಂಗಣ್ಣವ್ರಿಗೆ 2 ಕವನಗಳು ನೆನಪಾಗ್ತವೆ. ಮಧುರಚಂದ್ರ 2 ಕವನಗಳು. ಅದು ಒಂದನೇದ್ದು ದೇವತಾ ಪೃಥ್ವಿ, ಭೂಮಿ ತಾಯಿಗೆ ಒಂದು ನಮಸ್ಕಾರ ಅಥವಾ ಭೂಮಿ ತಾಯಿಗೆ ಒಂದು ಪ್ರಾರ್ಥನೆ. ಮೊಲೆ ಹಾಲು ಕುಡ್ಸಾಕಮ್ಮ ಸವಿಲಾಲಿ ಬೇಕಮ್ಮ ಮುದ್ದಾಡಿ ರಮಿಸಿ ಮೈದಡವಾ, ಮುದ್ದಾಡಿ ರಮಿಸಿ ಮೈದಡವಾ ಏಳಮ್ಮ ಮಲಗಿರುವ ತಾಯಿ ಪೃಥ್ವಿ, ಮಲಗಿರುವ ತಾಯಿ ಪೃಥ್ವಿ. ಹಾಲು ನಿದ್ದಿಯ ತ್ವರೆಯ ಜೇನು ನಿದ್ದಿ ತ್ವರೆಯ ಸಕ್ಕರೆ ನಿದ್ದಿ ತ್ವರೆದೇಳು, ಹೇಳಮ್ಮ ಮಲಗಿರುವ ತಾಯಿ ಪೃಥ್ವಿ ಅಂತ ಪ್ರಾರ್ಥನಾರಿದು. 25 ನುಡಿಗಳು ಇದರೊಳಗೆ ಅದ್ಭುತವಾದ ಹಾಡುಗಳು. ಅದರಂತೆ ಆ ನನ್ನನ್ನೆಲ್ಲ ಸಹಿತ ನೆನಪಾಗ್ತವ್ರಿಗೆ. ಎಂಥ ನನ್ನನ್ನಲ್ಲರಿ ಅದು. 5 ಮುದ್ದುಗಳು, 5 ಭಾಗಗಳು, ಒಂದೊಂದು ಭಾಗಕ್ಕೂ ಮುದ್ದು ಅಂತ ಹೆಸರಿಟ್ಟಿದ್ದಾರೆ ಚನ್ನಮಲ್ಲಪ್ಪನವರು. ಆ ಮಧುರಚನ್ನರು, ಅವರ ಕಾವ್ಯನಾಮ ಮಧುರಚನ್ನರು, ಬೇಂದ್ರೆಯವರ ಅತ್ಯಂತ ಹತ್ತಿರದ ಒಂದು ಹೃದಯದ ಗೆಳೆಯರು. ಆ 2 ಕವನ 2 ನುಡಿಗಳನ್ನು ವಾಚಿಸ್ತೇನೆ ರುಚಿಗಾಗಿ. ಸತ್ಯವಿದ್ದೆಡೆ ಪ್ರೀತಿ, ಪ್ರೀತಿ ಇದ್ದೆಡೆ ಸತ್ಯ, ಸತಿಪತಿಗಳಂತೆ ಇವು ತಳಕೋ ಮೊಳಕೋ. ಸತ್ತಲ್ಲ ದುಳಿಯವೈ ಒಂದನೊಂದಗಲಿದರೆ ಆತ್ಮಲೋಕಕ್ಕೆ ಇವು ಬೆಂಕಿ ಬೆಳಕೋ. ಆಮೇಲೆ ಪ್ರತಿಯೊಂದು ಮುದ್ದಿನ ಕೊನೆಗೆ ಅವರು ಅಪರೂಪವಾದಂಥ ಈ 4 ಸಾಲಿನ ಕವನವನ್ನು ನುಡಿಯನ್ನೇ ಬರೆದ. ಪ್ರತಿಯೊಂದಕ್ಕೂ 5 ಸುಮಾರು ಎಷ್ಟು ಅಂತಂದರೆ ಸುಮಾರು 100 ಚೌಪದಿಗಳು ಇವೆ ಈ ನನ್ನನ್ನೆಲ್ಲ ಕವನದಲ್ಲಿ. ದೇವಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ನಮ್ಮ ಬುದ್ಧಿ ಆಚೆಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು, ಭವದಲ್ಲಿ ಕಾಣೆ ಮನಗಂಡ ಮಾತು. ಅದ್ಭುತವಾದ ನನ್ನನ್ನೆಲ್ಲ ಪುಸ್ತಕದಲ್ಲಿ ಅನೇಕ ಕವನಗಳು ಭಾಳ ಅದ್ಭುತವ. ಜನರು ಓದಬೇಕು, ಅದನ್ನು ಖರೀದಿಸಬೇಕು ಅಂತ ನನ್ನ ವಿನಂತಿ. ಇನ್ನು ಅವರು ಸಿಂಪಿ ಲಿಂಗಣ್ಣವರು ಗ್ರಂಥಮಾಲೆಯನ್ನು ಪ್ರಾರಂಭಿಸ್ತಾರೆ. ಆ ಗ್ರಂಥಮಾಲೆಗೆ ಬೇಂದ್ರೆಯವರು ತಮ್ಮ ಪ್ರಕಟಣೆಯನ್ನು ತಮ್ಮ ಬರಹಗಳನ್ನು ಕೊಡ್ತಾರೆ. ಆಮೇಲೆ ಸ್ವತಃ ಸಿಂಪಿ ಲಿಂಗಣ್ಣವರ ಅನೇಕ ಪುಸ್ತಕಗಳು ಪ್ರಕಟ ಆಗ್ತವೆ. ಶ್ರೀ ಅರವಿಂದರು, ಕನ್ನಡ ಕುಲದೀಪ ಬಸವಣ್ಣ, ಸಿಡಿಲು ಸನ್ಯಾಸಿ ವಿವೇಕಾನಂದರ ಬಗ್ಗೆ ಬರೆದಂಥದ್ದು. ಅದರಂತೆ ಅವರು ಸ್ವತಃ ಅವ್ರ ಮಗಳು, ಆಕೆ ಹೆಸರು ಭುವನೇಶ್ವರಿ,
ಕರುಳಿನ ಕರೆ ಅಂತ ಒಂದು ಕಥಾರೂಪವನ್ನು ಬರೆದಿರ್ತಾಳಂತಾಗಿ. ಅದರ ಮುನ್ನುಡಿಯನ್ನು ಎಷ್ಟು ಚಂದ ಬರೆದಾರಂತಂದ್ರೆ, ನಾನು ಅದ್ರ ಕೆಲವು ಪಾಠ ಅಷ್ಟೇ ಹೇಳ್ತಾನೆ. ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ, ಇವು ಬೇಂದ್ರೆಯವರು ಬರೆದಂಥದ್ದು. ಲಿಂಗಣ್ಣವರ ಮಗಳೂ ಭುವನೇಶ್ವರಿ. ತಂದೆಯ ಜೀವನ ಸೂತ್ರವನ್ನೇ ಜಪಮಾಲೆ ಮಾಡಿಕೊಂಡಿದ್ದಾಳೆ. ಯಾರೂ ವಿವೇಕಾನಂದರ ಜೀವನ ನಾಟಕ ಬರೆದರೆ ಲಿಂಗಣ್ಣನವರು ಆ ಪಾತ್ರ ವಹಿಸಲು ತಕ್ಕ ಆಸಾಮಿ ಎಂದು ಅವರನ್ನು ಕಣ್ಣಾರೆ ಕಂಡವರು ಒಪ್ಪಿಕೊಳ್ಳಬಹುದು. ಒಬ್ಬ ಹಳ್ಳಿಯ ಹುಡುಗ ಶ್ರೀ ಅರವಿಂದರ ಪೂರ್ಣ ಯೋಗಾಧಿದೇವತೆಯಾದ ಶ್ರೀ ಮಾತೆಯವರ ಪಾದದವರೆಗೆ ಯಾತ್ರೆ ಮಾಡಿ ಅದನ್ನು ಜೀವನ ಯೋಗದ ರಾಜಮಾರ್ಗ ಮಾಡಿಕೊಂಡಿದ್ದು ಸಣ್ಣ ಮಾತಲ್ಲ. ಇದಕ್ಕೆ ವಿಘ್ನ ಬರದಿರಲಿ, ಬಂದರೆ ಶ್ರೀ ಮಾತೆಯವರನ್ನು ನಿವಾರಿಸಲಿ ಅಂತ ಬರೀತಾರೆ. ಆಮೇಲೆ ಇನ್ನೂ ಬರೀತಾರೆ ಅವರು, ಗೆಳೆಯ ಲಿಂಗಣ್ಣನವರು ಸಿಡಿಲಿನ ಮರಿಯೇ, ಈ ಸಿಂಪಿನೊಳಗೆ ಇನ್ನೂ ಯಾವ ಯಾವ ಮಿಂಚಿನ ಮತ್ತು ಮುತ್ತು ಮೂಡುತ್ತಿದೆಯೋ ಎಲ್ಲಕ್ಕೂ ಸ್ವಾಗತವಿದೆ ಅಂತ ಬರೀತಾರೆ. ಅದ್ಭುತವಾದ. ಆಮೇಲೆ ಆ ಕರುಳಿನ ಕರೆಗೂ ಬರೆದು ಕೊಡ್ತಾರೆ ಅವರು. ಒಂದು ಮುನ್ನುಡಿಯನ್ನು ಎಷ್ಟು ಚಂದ ಬರೆದಾರಂದ್ರೆ, ಗೆಳೆಯರಾದ ಮಧುರ ಚೆನ್ನ, ಧೂಲ, ರೇವಪ್ಪ, ದಿವಂಗತರ ಸಾಲಿಗೆ ಸಾಲೆ ಮಿಂಚಿ ಹೋಗುತ್ತದೆ. ಚೆನ್ನಪ್ಪನವರ ತಾಯಿ, ಲಿಂಗಣ್ಣನ ಹೆಂಡತಿ, ಧೂಲಾನ ಅಣ್ಣ, ಯಾರಿಗೆ ಯಾರು ಹತ್ತಿರ? ಲಿಂಗಣ್ಣನ ಮಗಳು ಶ್ರೀ ಭುವನೇಶ್ವರಿ. ಸಂಸಾರ ಪಟದ ಮೇಲಿನ ಚತುರಂಗದಾಟದ ಸೊಲ್ಲಾಪುರದಷ್ಟು ಹತ್ತಿರದ ಸಹಾನುಭೂತಿಯಿಂದ ಕಂಡ ನನಗೆ ಈ ಕಥೆಗಳನ್ನು ಓದುವಾಗ ಜೀವನ್ ಭದ್ರಾಣಿ ಪಶ್ಯಂತಿ ಎಂಬ ಸುಭಾಷಿತವು ಹೃದಯದಲ್ಲಿ ಹೊರಡುತ್ತದೆ. ಮಧುರ ಚೆನ್ನರ ಮಗಳು ಸರೋಜಿನಿ, ಲಿಂಗಣ್ಣನ ಮಗಳು ಭುವನೇಶ್ವರಿ, ನನ್ನ ಮಗಳು ಮಂಗಳಗೌರಿ ಹೆಚ್ಚು ಕಡಿಮೆ 1 ದಶಕದವರು. ನಮ್ಮ ಸುಖ ದುಃಖದ ಪಾಲನ್ನು ಉಂಡವರು. ನಮ್ಮ ಸಾಹಿತ್ಯ ನಿರ್ಮಿತಿಯಲ್ಲಿ ಇವರು ತಮ್ಮ ಪಾತ್ರವನ್ನು ಆಡಿದ್ದಾರೆ. ಆ ಕಥೆ ಬಯಲಿಗಾಡುವುದು ಸುಕರವಲ್ಲ, ಅದಕ್ಕೆ ಕಾಲ ಕಳೆಯಬೇಕು ಅಂತ ಬರೀತಾರೆ. ಬೇಂದ್ರೆ ಎಷ್ಟು ಚಂದ ಬರೆದಾರೆ ನೋಡ್ರಿ. ಆಮೇಲೆ ಲಿಂಗಣ್ಣನ ಮಾತಿನ ಮುತ್ತಿನ ಸರಿಗೂ ಮಗಳು ಪವಣಿಸಿದ್ದಾಳೆ, ಇಲ್ಲಿಯ ಕಥನ ಶೈಲಿ ಅಂತ ಅದನ್ನು ಮಾಡ್ತಾರೆ. ಇವೆಲ್ಲ ಹೇಳ್ಕೊತ ಮನ ಕಟ್ಟುವ ಹದವನ್ನು ಬಲ್ಲ ಹೃದಯವಂತಿಯರು ಮುಂದೆ ಬರಬೇಕು. ಕನ್ನಡ ಕಥೆ ಕಾದಂಬರಿಗಳನ್ನು ಸಂಪನ್ನಗೊಳಿಸುವವರ ಸಾಲಿಗೆ ಈ ಬಳಗದ ಮಗಳು ಸೇರಿ ಮಾತೃಶಕ್ತಿಯ ಪಲ್ಲವಿಗೆ ಹೊಸ ನುಡಿಯನ್ನು ಜೋಡಿಸುತ್ತಾಳೆ. ಕನ್ನಡದ ಹೃದಯ ಇಂಬುಗೊಡಲಿ ಅಂತ ಹೇಳ್ತಾರೆ. ಈ ಹೇಳ್ಕೊತ ಈ ಅದ್ಭುತವಾದಂಥ ಈ ವಿಶಿಷ್ಟ ಬರಹದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ತಮ್ಮ ಬದುಕಿನ ಕೆಲವು ಹರಹವನ್ನು ಬೇಂದ್ರೆಯವರ ಬದುಕನ್ನು ಸೇರಿಸಿಕೊಂಡು ತಾವು ಯಾವ ರೀತಿ ಅವರ ಜೊತೆ ಅದ್ಭುತವಾದ ಗೆಳೆತನವನ್ನು ಹೊಂದಿದ್ದರು ಅನ್ನುವಂಥದ್ದನ್ನು ಕೇವಲ ಸುಮಾರು 6-7 ಪುಟಗಳಲ್ಲಿ ಒಂದು ಹೃದಯಂಗಮವಾಗಿ ನಿರೂಪಿಸಿದ್ದಾರೆ ಶ್ರೀ ಸಿಂಪಿ ಲಿಂಗಣ್ಣನವರು. ಆ ಅದ್ಭುತವಾದ ಪ್ರಸಂಗ ಯಾರು ಶ್ರೇಷ್ಠರು ಅನ್ನುವ ಅರ್ಥದಲ್ಲಿ ಕುವೆಂಪು ಮತ್ತು ಬೇಂದ್ರೆ ಎಷ್ಟು ಸಮಂಜಸವಾಗಿ ಸಿಂಪಿ ಲಿಂಗಣ್ಣನವರು ಅದನ್ನು ನಿಭಾಯಿಸಿದ್ದಾರೆ ಅನ್ನೋದನ್ನು ನಾನು ನಿನ್ನೆ ಓದಿ ಹೇಳಿದ್ದೇನೆ. ಇದು ನಿಜವಾಗಲೂ ಅದ್ಭುತವಾದ ನಿರೂಪಣೆ ಅಂತ ನಾನು ಇವತ್ತಿಗೂ ಈಗಲೂ ಅದನ್ನು ಶ್ಲಾಘಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಈ ರೀತಿ ಒಂದು ಉತ್ತಮ ಬರಹದ ಮಂಗಲ ಇವತ್ತು ಆಗ್ತಾಯಿದೆ. ಕೊನೆಗೆ ಅವರು ಬರೀತಾರೆ, ಈ ಎಲ್ಲ ಒಳನುಡಿಗಳು ಅನಿಮಿತ್ತ ಬಂಧುವೊಬ್ಬರ ಆತ್ಮೀಯ ಸಹೋದರತೆಯ ಒಳ್ನುಡಿಗಳಾಗಿಲ್ಲವೇ? ಎಷ್ಟು ಚಂದದ ನೋಡ್ರಿ ಅವ್ರದ್ದು ಆ ಶಬ್ದ ಅರ್ಥ ಮಾಡ್ಕೋಬೇಕಾರೆ. ಈ ಎಲ್ಲ ಒಳುನುಡಿಗಳು ನಾನು ಹೇಳಿದ್ದೆಲ್ಲ ಬರೆದಿದ್ದೆಲ್ಲ ಅನಿಮಿತ್ತ ಬಂಧುವೊಬ್ಬರ ಆತ್ಮೀಯ ಸಹೋದರತೆಯ ಒಳ್ನುಡಿಗಳಾಗಿಲ್ಲವೇ? ಒಂದೇ ಮನೆತನ ಭಾವನೆಯ ನಂದಾದೀವಿಗೆಯಂತಿಲ್ಲವೇ ಈ ವಿಚಾರ ಪ್ರದೀಪ? ನಾನು ಹಿಂಗೆ ವಿಚಾರ ಮಾಡಿದ್ದೋ, ನಾನು ಹಿಂಗೆ ಬರೆದದ್ದೋ, ನನ್ನ ಒಂದು ಈ ಆಲೋಚನೆ ಒಂದೇ ಮನೆತನ ಭಾವನೆಯ ನಂದಾದೀವಿಗೆಯಂತಿಲ್ಲವೇ ಈ ವಿಚಾರ ಪ್ರದೀಪ ಅಂಥೇಳಿ ಅದ್ಭುತವಾಗಿ ತಮ್ಮ ಈ ಒಂದು ಬರಹವನ್ನು ಮುಕ್ತಾಯಗೊಳಿಸ್ತಾರೆ ಶ್ರೀ ಸಿಂಪಿ ಲಿಂಗಣ್ಣನವರು. ಅವರ ಬರಹದ ಶೈಲಿ ಬಹಳ ಅದ್ಭುತ. ನಾನು ಸಾಕಷ್ಟು ಅವರೊಂದು
8 ಪುಸ್ತಕಗಳನ್ನು, ಅವರ ಕವನಗಳನ್ನು ಓದಿ ನೋಡಿದ್ದೇನೆ. ಅದ್ಭುತವಾದ ಬರಹಗಾರರು. ನಮಸ್ಕಾರ. ಮತ್ತೆ ನಾಳೆ ಮುಂದುವರಿಯುತ್ತೆ.